ಇನ್ನು ಕ್ರಿಕೆಟ್ನಲ್ಲಿ ಈಗಾಗಲೇ RCB ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹೆಸರು ಮಾಡಿದೆ. ಒಂದೇ ಒಂದು ಬಾರಿ ಕಪ್ ಗೆಲ್ಲದೆ ಇದ್ರೂ ಕೂಡ RCB ತನ್ನದೇ ಆದಂಥ ಅಭಿಮಾನಿ ಬಳಗ ಇದೆ. ಈಗ ರಾಜಕೀಯದಲ್ಲೂ ಕೂಡ RCB ಹುಟ್ಟುಹಾಕುವಂಥ ಎಲ್ಲ ಸಾಧ್ಯತೆಗಳಿದೆ. ಅದರಲ್ಲೂ BJPಯ ಮಾಜಿ ನಾಯಕ ಈಶ್ವರಪ್ಪ ಹಾಗೂ BJPಯ ಹಾಲಿ ನಾಯಕ ಯತ್ನಾಳ್ ಇಬ್ಬರು ಕೂಡ ಭೇಟಿಯಾಗಿ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಕಟ್ಟೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ರಾಜಕೀಯದ RCB ನಿಜಕ್ಕೂ ಕಪ್ ಗೆಲ್ಲತ್ತಾ? ನೋಡೋಣ ಬನ್ನಿ. ವಿಜೇಂದ್ರ ಕಣ್ಬಿಟ್ಟಿರಲಿಲ್ಲ. ಯಡಿಯೂರಪ್ಪನನ್ನು ಸ್ಕೂಟರ್ ಬಡ್ದಿದ್ರು ಶಿವಮೊಗ್ಗದಲ್ಲ ಸುತ್ತೋದಕ್ಕೆ. ಅಕ್ಟೋಬರ್ 20ನೇ ತಾರೀಕು ಬಾಗಲಕೋಟೆನಲ್ಲೂ ಸೇರ್ತಾ ಇದ್ದೇವೆ. ಯಾವ ಕಾರಣಕ್ಕೂ ಇದನ್ನು ನಿಲ್ಲಿಸಲ್ಲ. ಸಿಡಿದೆದ್ದಿದ್ದಾರೆ. ಪಕ್ಷದೊಳಗಿನ ಕಡೆಗಣನೆಯಿಂದ ಕೆಂಡಾಮಂಡಲವಾಗಿದ್ದಾರೆ. ಒಂದು ಕಾಲದಲ್ಲಿ ಶಿಸ್ತಿನ ಪಕ್ಷವೆಂದೇ ಹೆಸರಾಗಿದ್ದ ಬಿಜೆಪಿಯಲ್ಲಿ ಸದ್ಯಕ್ಕೆ ಬಂಡಾಯದ ಬೇಗುದಿ ಧಗಧಗ ಅಂತಿದೆ. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಕೆಎಸ್ ಈಶ್ವರಪ್ಪ ಒಡಲ ಕಿಚ್ಚಿನಿಂದ ಸಿಡಿತಲೆಯಂತಾಗಿದ್ದಾರೆ. ತಮ್ಮ ಜೊತೆ ರೆಬೆಲ್ಸ್ ಗುಂಪು ಕಟ್ಟಿಕೊಂಡು ಹೊಸ ಸಂಘಟನೆ ಕಟ್ಟಲು ರಣಕಹಳೆ ಊದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮತ್ತು ಮಾಜಿ ಸಿಎಂ ಬಣಕ್ಕೆ ಟಾಂಗ್ ಕೊಡಲು ಬಂಡಾಯ ಮಿತ್ರ ಮಂಡಳಿ ತಂತ್ರ ರೂಪಿಸಿದೆ. ಈ ಹಿಂದೆ ರಾಯಣ್ಣ ಬ್ರಿಗೇಡ್ ರಚಿಸಿದ್ದ ಈಶ್ವರಪ್ಪ ನೇತೃತ್ವದಲ್ಲಿ RCB ಅಂದ್ರೆ ರಾಣಿ ಚೆನ್ನಮ್ಮ ಬ್ರಿಗೇಡ್ ಅಥವಾ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಅನ್ನೋ ಸಂಘಟನೆ ಕಟ್ಟೋಕೆ ಪಣ ತೊಟ್ಟಿದ್ದಾರೆ. ಹೀಗಾಗಿ ಇಂದು ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ಮಾಜಿ ಶಾಸಕರು, ಹಿಂದುಳಿದ ವರ್ಗ, ದಲಿತ ಮುಖಂಡರು, ಹಿಂದೂಪರ ಸಂಘಟನೆಯವರು ಭಾಗಿಯಾಗಿದ್ರು. ಸಭೆಯಲ್ಲಿ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಮಾಜಿ ಸಚಿವ ಗೂಳಿಹಟ್ಟಿ ಶೇಖರ್, ಬಂಜಾರ ಸಮಾಜದ ರಾಜ್ಯಾಧ್ಯಕ್ಷ ಪಾಂಡುರಂಗ ಪಮ್ಮಾರ, ಮಾಜಿ ಶಾಸಕ ವೀರಭದ್ರಪ್ಪ ಹಾಲಹರವಿ ಸೇರಿದಂತೆ 40ಕ್ಕೂ ಪ್ರಮುಖರು ಉಪಸ್ಥಿತರಿದ್ದರು. ಸಭೆ ಬಳಿಕ ಮಾತನಾಡಿದ ಈಶ್ವರಪ್ಪ, ಅಕ್ಟೋಬರ್ 20ರಂದು ಬಾಗಲಕೋಟೆಯಲ್ಲಿ ಸಮಾವೇಶ ನಡೆಸಿ ಸಾಧು ಸಂತರ ಮಾರ್ಗದರ್ಶನದಲ್ಲಿ ಸಂಘಟನೆ ಹೆಸರು ಫೈನಲ್ ಮಾಡ್ತೀವಿ ಎಂದಿದ್ದಾರೆ. ಇದೇ ತಿಂಗಳು ಅಕ್ಟೋಬರ್ 20ನೇ ತಾರೀಕು ಬಾಗಲಕೋಟೆ ನಗರದಲ್ಲಿ ಸುಮಾರು 1,500ರಿಂದ 2,000 ಜನ ಪ್ರಮುಖ ಕಾರ್ಯಕರ್ತರು ರಾಜ್ಯದ ಮೂಲೆ ಮೂಲೆಗಳಿಂದನೂ ಸೇರಬೇಕು. 35ರಿಂದ 40 ಜನ ಸ್ವಾಮೀಜಿಗಳು ನಾವು ಬರ್ತೇವೆ ಸಭೆಗೆ. ನಾವು ಅದರಲ್ಲಿ ನಿಮಗೆ ಮಾರ್ಗದರ್ಶನ ಮಾಡೋರಿದ್ದೇವೆ. ಮುಂದಿನ ಕಾರ್ಯಕ್ರಮಗಳೇನು ಅನ್ನೋದನ್ನು ಅಲ್ಲಿ ನಾವು ಚರ್ಚೆ ಮಾಡ್ತೇವೆ ಅನ್ನೋಂಥ ಅಂಶವನ್ನು ಅವರು ತಿಳಿಸಿದ್ದಾರೆ. ಅವ್ರ ಪ್ರಕಾರ, ಅವ್ರ ಮಾರ್ಗದರ್ಶನದ ಪ್ರಕಾರ ನಾವು ಇವತ್ತಿನ ಸಭೆ ತೀರ್ಮಾನ ತಗೊಂಡಿದ್ದೇವೆ. ಅಕ್ಟೋಬರ್ 20ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಚರಂತಿಮಠ್ ಸಮುದಾಯ ಭವನ ಬಾಗಲಕೋಟೆನಲ್ಲೂ ಸೇರ್ತಾ ಇದ್ದೇವೆ. ಇಷ್ಟೇ ಅಲ್ಲ, ಇದೇ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ವಿರುದ್ಧ ಈಶ್ವರಪ್ಪ ಹರಿಹಾಯ್ದ್ರು. ವಿಜಯೇಂದ್ರ ಎಳಸು, ನಾವೆಲ್ಲ ಪಕ್ಷ ಕಟ್ಟಿದ ಮೇಲೆ ವಿಜಯೇಂದ್ರ ಬಿಜೆಪಿಯನ್ನ ಕಂಡಿದ್ದು ಅಂತ ಟಕ್ಕರ್ ಕೊಟ್ರು. ವಿಜೇಂದ್ರ ಕಣ್ಬಿಟ್ಟಿರಲಿಲ್ಲ. ಯಡಿಯೂರಪ್ಪನನ್ನು ಸ್ಕೂಟರ್ ಬಡ್ದಿದ್ರು ಶಿವಮೊಗ್ಗದಲ್ಲ ಸುತ್ತೋದಕ್ಕೆ. ಪಕ್ಷ ಕಟ್ಕೊಂಡ್ಬಂದಿವಿ. ಆ ಪಕ್ಷ ಕಟ್ಕೊಂಡು ಅಂದ ನಂತರ ನಾನು ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದೆ ಯಾಕೆ ಚುನಾವಣೆ ನಿಂತಿದ್ದೀನಿ ನಾನು ಅಂತ. ಇದು ಶುದ್ಧೀಕರಣ ಆಗಬೇಕು ಅಂತ ಹೊರಟಿದ್ದೀನಲ್ಲ, ಪಾಪ ಇನ್ನು ಎಳಸು. ಬಿಜೆಪಿಯಲ್ಲಿ ವಿಧಾನಸಭೆ, ಲೋಕಸಭೆ ಟಿಕೆಟ್ ಸಿಗದವರು ಹಾಗೂ ಪಕ್ಷದಲ್ಲಿ ಕಡೆಗಣನೆಗೊಳಗಾದವರು ಒಗ್ಗಟ್ಟಾಗಲು ಮುಂದಾಗಿದ್ದಾರೆ. ಈ ಮೂಲಕ ಕಮಲ ಮನೆಯ ಕೋಲಾಹಲ ಮತ್ತೊಂದು ಹಂತಕ್ಕೆ ಹೋಗಿದೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.